ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಸರ್, ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪ ಪಡಿತಾ ಇದೆ. ಇವತ್ತು ಕ್ಯಾಬಿನೆಟ್ ಕೂಡ ಇದೆ. ನಿನ್ನೆಯ ಒಂದು ಮಾತುಕತೆ ಸಫಲವಾಗಿಲ್ಲ, ಸೊ ಕಂಟಿನ್ಯೂ ಆಗ್ತಾ ಇದೆ. ಈಗ ಕಬ್ಬು ಬೆಳೀತಕ್ಕಂಥ ರೈತರು ಪ್ರತಿ ವರ್ಷನೂ ಕೂಡ ಈ ಬೆಲೆಗಳ ವಿಚಾರದಲ್ಲಿ ಬೆಳೆ ಬಂದಾಗ ಫ್ಯಾಕ್ಟ್ರಿಯವರು ನಿಗದಿ ಮಾಡ್ತಕ್ಕಂಥ ದರದ ಬಗ್ಗೆ ಚರ್ಚೆ ಆಗ್ತಾನೆ ಇರುತ್ತೆ. ಈ ವರ್ಷನೂ ಕೂಡ ಮಹಾರಾಷ್ಟ್ರ ರಾಜ್ಯದಲ್ಲಿ ಏನು ಕೊಡ್ತಾ ಇದ್ದಾರೆ ಅದನ್ನೇ ನಮಗೂ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ರಿಕವರಿ ಇದೆಯಲ್ಲ, ರಿಕವರಿ ಮಹಾರಾಷ್ಟ್ರದಲ್ಲಿ ಪರ್ ಟನ್ನಿಗೆ ಜಾಸ್ತಿ ಇದೆ, ಹಾಗಾಗಿ ಅವರು ಜಾಸ್ತಿ ಕೊಡ್ತಾರೆ. ನಮ್ಮಲ್ಲಿ ರಿಕವರಿ ಕಡಿಮೆ ಇದೆ, ಅದರಿಂದ ಅದಕ್ಕೆ ಪ್ರಪೋರ್ಷನೇಟ್ ಆಗಿ ರೇಟನ್ನು ಫಿಕ್ಸ್ ಮಾಡ್ತಾರೆ ಅಂತೇಳಿ ಇರುವಂಥದ್ದು ಈಗಿನ ಪರಿಸ್ಥಿತಿ. ಹಾಗಾಗಿ ನಮ್ಮ ಸಕ್ಕರೆ ಸಚಿವರು ರೈತರ ಜೊತೆಯಲ್ಲಿ ಮಾತನಾಡಿ ಅಲ್ಲಿ ಜಿಲ್ಲಾ ಸಚಿವರು ಸತೀಶ್ ಜಾರಕಿಹೊಳಿ ಇರ್ಬೋದು ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇರ್ಬೋದು ಅಥವಾ ಬೇರೆ ಬೇರೆ ಜಿಲ್ಲೆನಲ್ಲಿರ್ತಕ್ಕಂಥ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸು ಆ ಭಾಗದಲ್ಲಿ ಚರ್ಚೆ ಮಾಡಿ ಅದನ್ನು ಬಗೆಹರಿಸಬೇಕು ಅಂತಕ್ಕಂಥದ್ದು. ಚರ್ಚೆ ವಿಫಲ ಆಗಿದೆ. ನಿನ್ನೆ ಕೂಡ ನಮ್ಮ ಕಾನೂನು ಸಚಿವರು ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಇವತ್ತು ಏನಾದರೂ ಚರ್ಚೆ ಕ್ಯಾಬಿನೆಟ್ಟಲ್ಲಿ ಚರ್ಚೆ ಆದರೆ ಒಂದು ಹಂತಕ್ಕೆ ಬರ್ಬೋದು ಅಂತ ಅಂದ್ಕೊಳ್ತೀನಿ. 24 ಗಂಟೆಗಳ ಗಡುವು ಕೊಟ್ಟಿದ್ರು, ನಾಳೆ ಹೆದ್ದಾರಿ ತಡೆ ಮಾಡ್ತಾರೆ ಸರ್, ಅದಕ್ಕೆಲ್ಲ ಸಿದ್ಧತೆ ಮಾಡಿ. ಇಲ್ಲ, ನಾವು ಪೊಲೀಸ್ ಇಲಾಖೆಯಿಂದ ಭಾಳ ಸಂಯಮದಿಂದ ವರ್ತಿಸಬೇಕು. ರೈತರ ಮೇಲೆ ಯಾವುದೇ ರೀತಿಯಲ್ಲಿ ಒತ್ತಡ ಅಥವಾ ಮತ್ತೊಂದು ನಡಿಬಾರ್ದು ಅಂತೇಳಿ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಯಾಕೆಂದರೆ ಕಳೆದ ಬಾರಿ ಕೂಡ ಬೇರೊಂದು ವಿಷಯಕ್ಕೆ ಬೆಳಗಾಂನಲ್ಲಿ ಆಗಿದ್ದ ಗಲಾಟೆ ತಮಗೆಲ್ಲ ಗೊತ್ತಿದೆ. ಹಾಗಾಗಿ ಇವತ್ತು ನಾವು ಭಾಳ ಸಂಯಮದಿಂದ ವರ್ತಿಸಬೇಕು ಅಂತ ಹೇಳಿದ್ದೇವೆ. ಎಲ್ಲ ರೀತಿಯಲ್ಲೂ ಪೊಲೀಸು ಯಾವಾಗಲೂ ಮುಂಜಾಗೃತಾ ಕ್ರಮ ತಗೊಂಡು ಅವರು ಇರ್ತಾರೆ. ಆದರೆ ಏನು ಚರ್ಚೆ ಮಾಡಿ ಬಗೆಹರಿಸ್ಕೊಳ್ಳೋದು ಸೂಕ್ತ ಅಂತೇಳಿ ನನಗನ್ಸುತ್ತೆ. ನಾನು ಕೂಡ ಸಕ್ಕರೆ ಸಚಿವರಿಗೆ ಮಾತನಾಡಿದ್ದೇನೆ. ಯಾಕೆಂದರೆ ಒಬ್ಬರು ರೈತರು ಅವತ್ತು ವಿಷ ತಗೊಂಡಿದ್ರು, ಫಾರ್ಚುನೇಟ್ಲಿ ಅವರು ಗುಣಮುಖ ಆಗಿದ್ದಾರೆ. ಹಾಗಾಗಿ ಇವತ್ತು ಇದು ತೀವ್ರ ಸ್ವರೂಪ ಪಡ್ಕೊಳ್ಬಾರ್ದು ಅನ್ನೋದಷ್ಟೇ. ಯಾಕೆಂದರೆ ಮತ್ತೆ ಅಲ್ಲಿ ಏನಾಗುತ್ತೆ, ಜನ ಅವರ ರಸ್ತೆ ತಡೆ ಮಾಡ್ತಾರೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರ ಪ್ರತಿಕ್ರಿಯೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸ್ನವರು ಕೂಡ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ. ಅದು ಇವತ್ತು ಕ್ಯಾಬಿನೆಟ್ ಅಲ್ಲಿ ಏನಾದರೂ ಬಂದರೆ ಅದರ ಬಗ್ಗೆ ಚರ್ಚೆ ಮಾಡ್ತೀವಿ. ಸರ್, ನಾಳೆ ಮುಖ್ಯವಾಗಿ ರಾಜಣ್ಣ ಅವರು ಸಾಕಷ್ಟು ಚರ್ಚೆ ಆಗ್ತಿದೆ. ನಾಳೆ ಇರೋ ಹಿನ್ನೆಲೆಯಲ್ಲಿ ಸಿಎಂ ಹೋಗ್ತಾ ಇದ್ದಾರೆ, ನೀವು ಹೋಗ್ತಾ ಇದ್ದೀರಾ ಸರ್, ಏನೋ ಒಂದು ಸಂದೇಶ ರವಾನೆ ಮಾಡುವ ಪ್ರಯತ್ನ ಆಗುತ್ತೆ? ಇಲ್ಲಪ್ಪ, ನಾನು ಪದೇ ಪದೇ ಹೇಳ್ತೀನಿ, ಔತಣ ಕೂಟ ಅಲ್ಲ, ಅವರು ಮನೆಗೆ ಊಟಕ್ಕೆ ಕರೆದಿದ್ದಾರೆ. ಪ್ರತಿ ಸಾರಿ ಮುಖ್ಯಮಂತ್ರಿಗಳು ಹಿಂದೆ ನೋಡಿ, ನೀವು ಹಾಗೆ ತೆಗೆದು ನೋಡಿ, ತುಮಕೂರಿಗೆ ಬಂದಾಗ ಇದು 5ನೇ ಸಾರಿಯನ್ನು ತುಮಕೂರಿಗೆ ಬರ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ನನಗೆ ಗೊತ್ತಿದ್ದಾಗೆ 3 ಬಾರಿ ಅವ್ರ ಮನೆಯಲ್ಲೇ ಊಟ ಮಾಡಿದ್ದಾರೆ. ಅದು ಒಂದು ರೀತಿಯಲ್ಲಿ ಅವರು ಆಹ್ವಾನ ಮಾಡ್ತಾರೆ. ನಾವು ಮುಖ್ಯಮಂತ್ರಿಗಳು ಒಪ್ಪಿಕೊಂಡಾಗ ಎಲ್ಲ ಜಿಲ್ಲೆಯ ಎಲ್ಲ ನಾಯಕರುಗಳು ಕೂಡ ಹೋಗ್ತೇವೆ. ನಾವು ಈ ಬಾರಿಯೂ ಕೂಡ ಮುಖ್ಯಮಂತ್ರಿಗಳು ಊಟಕ್ಕೆ ಹೋಗಬೇಕು, ರಾಜಣ್ಣ ಅವ್ರು ಕರೆದಿದ್ದಾರೆ, ಹೋಗೋಣ ಅಂತ ನನ್ನನ್ನು ಕೇಳಿದ್ರು. ಹೋಗೋಣ ಅಂತೇಳಿ, ಅದರಲ್ಲೇನು ಯಾವುದೇ ರಾಜಕೀಯ ಚರ್ಚೆ ಆಗೋದಿಲ್ಲ. ಊಟ ಮಾಡೋದು ಬರೋದು ಅಷ್ಟೇ. ಡೆಲ್ಲಿಯಲ್ಲಿ ಇದ್ದಾರೆ ಸರ್ ನಿಮ್ಮ ಅಧ್ಯಕ್ಷರು. ಈ ಸಂದರ್ಭದಲ್ಲಿ ಡೆಲ್ಲಿಗೆ ಹೋಗಿರುವಂಥದ್ದು ಕೂಡ ಅದು ಕೂಡ ಚರ್ಚೆ ಆಗಿಲ್ಲ. ಅವರು ಹೇಳಿದಾರಲ್ಲ, ಇರಿಗೇಷನ್ ಡಿಪಾರ್ಟ್ಮೆಂಟದ್ದು ಅದು ಯಾವುದೋ ಕೇಸ್ ಬರ್ತಾ ಇದೆ, ಅದ್ರ ಬಗ್ಗೆ ನಾನು ಕಾನೂನು ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಅವ್ರು ಕ್ಲಾರಿಫಿಕೇಶನ್ ಕೊಟ್ಟೇ ಹೋಗಿದ್ದಾರೆ. ಡೆಲ್ಲಿಗೆ ಹೋದಾಗೆಲ್ಲ ಏನಾದರೂ ಇಂಥ ರಾಜಕೀಯ ಬೆಳವಣಿಗೆಗೆ ಹೋಗ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಸಚಿವರು ಬರಬೇಡಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಸರ್, ಯಾರು ಬರಬೇಡಿ ಡೆಲ್ಲಿಗೆ? ಇಲ್ಲ, ಯಾರು ಹೋಗ್ತಾರೆ ಅಂತ ಫಸ್ಟ್ ಗೊತ್ತಿಲ್ಲಲ್ಲ. ನಾನು ಹೇಳಿದ್ನಲ್ಲ, ನನಗೆ ಅವಶ್ಯಕತೆ ಬಿದ್ದರೆ ಹೋಗೋಣ, ಸುಮ್ಮನೆ ಯಾಕೆ ಹೋಗ್ಬೇಕು ಡೆಲ್ಲಿಗೆ? ನಮ್ಮ ಇಲಾಖೆನಲ್ಲಿ ಡೆಲ್ಲಿನಲ್ಲಿ ಹೆಚ್ಚು ಏನು ಕೆಲಸ ಇಲ್ಲ.
ನಮಗೆ ಏನಂದರೆ ಸೆಂಟ್ರಲ್ ಅಸಿಸ್ಟೆನ್ಸ್ ಏನಾದರೂ ಅಡಿಷನಲ್ ಆಗಿ ಸ್ಪೆಷಲ್ ಗ್ರಾಂಟ್ ಕೊಡೋಂಗಿದ್ರೆ ನಾನು ಲಾಸ್ಟ್ ಟೈಮ್ ಹೋದಾಗ ಮಾನ್ಯ ಗೃಹ ಸಚಿವರನ್ನ ಕೇಂದ್ರದ ಗೃಹ ಸಚಿವರನ್ನ ಭೇಟಿ ಮಾಡಿದ್ದೆ. ನಮಗೆ ಒಂದು 5,000 ಮನೆ ಪೊಲೀಸ್ನವರಿಗೆ ಮನೆ ಕಟ್ಟಬೇಕು, ಅದಕ್ಕೊಂದಷ್ಟು ಗ್ರಾಂಟ್ ಕೊಡಿ, ಸ್ಪೆಷಲ್ ಗ್ರಾಂಟು ಕೊಡಿ ಅಂತ ಹೇಳಿ ಕೇಳಿದ್ದೆ. ನಮಗಿನ್ನೂ ಕೂಡ ಯಾವುದೂ ಇಲ್ಲಿವರೆಗೂ ಬಂದಿಲ್ಲ. ಅದರಿಂದ ನಮ್ಮ ಇಲಾಖೆಯಲ್ಲಿ ಭಾಳ ಕಡಿಮೆ ಕೆಲಸ. ಡೆಲ್ಲಿ ಅಕ್ಬರ್ ರೋಡಲ್ಲಿ ಕೆಲಸ ಈಗ ಸ್ವಲ್ಪ ನಮಗೆ ಕಡಿಮೆ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.